We have to live on hope, ಭರವಸೆ, ನಂಬಿಕೆ. ಇದು ಬಹಳ ಮುಖ್ಯ. ನಿಮ್ ಶ್ಲೋಕಕ್ಕೆ ಅಭಿಮಾನಿಗಳಾಗ್ಬಿಟ್ಟವ್ರೆ. ಇವರು ಉಪಾಧ್ಯಕ್ಷ ಆಯ್ಕೆ ಆಗಿರೋದು ಅವಿರೋಧವಾಗೂ ಅಲ್ಲ, ನಿಮ್ಮಿಂದಲ್ಲ, ಟೈಪಿಂಗ್ ಎರರ್ ಇಂದ ಆಗಿರೋದವ್ರ ಆಯ್ಕೆ. ಟೈಪಿಂಗ್ ಮಿಸ್ಟೇಕ್ ಅದು. ಆಯ್ತಪ್ಪ, ಸುನೀಲ್ ಅಣ್ಣ ಏನ್ ಹೇಳ್ತಾನೆ ನಾವು ಅದನ್ನೇ ಒಪ್ಕೊಬಿಡೋಣ. ಒಟ್ಟೊಳಗೆ ಆ ಸ್ಥಾನದಲ್ಲಿ ಕೂತಿದ್ದೀವಿ, ಕುಣಿಸಿದೀವಿ. ಈ ನಮ್ಮೆಲ್ಲ ನೀವೆಲ್ಲ ಸೇರಿ 224 ಜನನು ಸೇರಿ ಅವ್ರನ್ನ ಕುಣಿಸಿದ್ದಾರೆ. ಅದರಲ್ಲೇನು ನಮ್ದು ಅನುಮಾನ ಏನಿಲ್ಲ. ಟೈಪಿಂಗು ಮತ್ತೊಂದು ಪಾಲಿಟಿಕ್ಸ್ ಅಲ್ಲಿ ಜಗ್ಗಾಟ ನಿಮ್ಮಲ್ಲೂ ನಡೀತದೆ, ನಮ್ಮಲ್ಲೂ ನಡೀತದೆ. ಬಟ್ ಇಲ್ಲಿ ನಮ್ಮಲ್ಲಿ ಯಾವ ಜಗ್ಗಾಟನೂ ಆಗ್ಲಿಲ್ಲ. ಅವ್ನು ಮನವೊಲಿಸೋದು ನನಗೆ ಸ್ವಲ್ಪ ಕಷ್ಟ ಆಯ್ತು ಅಷ್ಟೇ. ಯಾಕೆಂದ್ರೆ ಪಾಪ ಯಾರು ತಯಾರಿದ್ದಿಲ್ಲ, ಎಲ್ಲದಕ್ಕಿಂತ ಹೆಚ್ಚು ಅವ್ರನ್ನ ಮನವೊಲಿಸಿದಾಗ ನಿಮ್ ಟೈಮ್ ಹೋಗಿರ್ಬೇಕು ಮೋಸ್ಟ್ಲಿ. ನಿಮ್ಗೂ ಆ ಪರಿಸ್ಥಿತಿ ಬರ್ತದೆ. ನಿಮ್ನ ಮನವೊಲಿಸ್ಲಿಲ್ವೇ? ನೀವು ಫೋನ್ ಮಾಡ್ತಿದ್ರೆ ಫೈಲೇ ಯಾವ್ದು ಸೈನ್ ಹಾಕ್ಬೇಡ, ಹುಷಾರಪ್ಪ ನಾನು ಬರ್ತಾ ಇದ್ದೀನಿ ಅಂತ ನೀವು ಹೇಳ್ತಿರ್ಲಿಲ್ವೇ? ಅದು ಕೂಡ ನಂಗೆಲ್ಲ ಗೊತ್ತಿದೆ. ನನಗೆ ಇಲ್ಲಿ ಐ ವಿಶ್ ಯು ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಎಂತಂದ್ರೆ ಪಾಲಿಟಿಕ್ಸ್ ಅಲ್ಲಿ ಐ ಡೋಂಟ್ ವಾಂಟ್ ಟು. ನೀವು ನಾಳೆ ಈ ಸೇರಿದ ಪಕ್ಕದ ಸೀಟ್ಗೂ ನೀವು ಬರ್ಬೋದು. ಸೊ ಇನ್ನೊಂದು ಸೀಟಿಗೆ ಹೋಗ್ಬೋದು, ಇನ್ನೊಂದು ಸೀಟ್ಗೆ ಹೋಗ್ಬೋದು. ಪಾಲಿಟಿಕ್ಸ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ರಾಜಕಾರಣ ಅಂದ್ರೆ ಸಾಧ್ಯತೆಗಳ ಕಲೆ. ಯಾರು ಬೇಕಾದ್ರೂ ಬರ್ಬೋದು. ನೆನ್ನೆ ಕೆಲವರು ಎಲ್ಲ ಕೂಗೋದೆಲ್ಲ ನೋಡ್ತಾ ಇದ್ರೆ, ಕೆಲವು ಕಾಂಪಿಟೇಷನ್ ನಡೀತಾ ಇರ್ತದೆ. ಅಪೋಸಿಷನ್ ಲೀಡರ್ ನಾನಾಗಬೇಕು ಅಂತ. ಇಲ್ಲಿ ನೀವು ಹಿಂದೆ ಹೇಳ್ತೀರಲ್ಲ, ಕೆಲವು ಕೂಗೋರಿಗೆಲ್ಲ ಮಂತ್ರಿಗಳಿಗೆ, ಓಹೋ ನೀವು ಮಂತ್ರಿ ಆಗಕ್ಕೆ ಈಗ ಈ ತರ ಜ್ವರ ಕೂಗ್ತಾ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಹಂಗೆ ಇವೆಲ್ಲ ಆಗ್ತಾಯಿದೆ. ಅಧ್ಯಕ್ಷ, ಬಹಳ ವಿಚಾರಗಳನ್ನ ನಾನು ಲಾಸ್ಟ್ ಟೈಮೇ ಮಾತಾಡಬೇಕಾಯ್ತು. ನಾನು ಮಾತಾಡಕ್ಕೆ ಹೋಗಲಿಲ್ಲ. ಯಾಕೆಂದ್ರೆ ನಮ್ಮ ಸ್ನೇಹಿತರುಗಳೆಲ್ಲ ಹೊರಗಡೆ ಇದ್ರು. ಇವತ್ತು ನಾನು ನನ್ನ ಅಶೋಕ್ ಮತ್ತು ಅವರ ತಂಡ ವಿಜೇಂದ್ರ ಅವ್ರ ಮೇಲೆ ನನಗೆ ಬಹಳ ಮನಸ್ಸಿಗೆ ಬೇಜಾರಾಗ್ತಿದೆ. ನನಗೆ ಅಟ್ಲೀಸ್ಟ್ ಒಂದು 2-3 ದಿನ ಕುಂಡಿಸ್ಕೊಂಡು ನಾನು ಏನು ಹೇಳ್ತೀನಿ, ನನ್ನ ವಿಚಾರ ಏನು ಹೇಳ್ತೀನಿ ಕೇಳ್ರಿ ಅಂತಂದ್ರೆ ಕೇಳ್ದೇನೆ ಬರೀ ಬತ್ತಿದಂಗೆ ಧಿಕ್ಕಾರ 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 ಅಂತೇಳಿ ಕರೆದು ನನಗೆ ಮನಸ್ಸಿಗೆ ಆಳವಾದಂತ ಗಾಯ ಎದೆ ಮೇಲೆ ನಾಟ್ಬಿಟ್ಟಿದ್ದಾರೆ. ಇಲ್ಲಪ್ಪ, ಇರೋದು ಹೇಳ್ತಾ ಇದ್ದೀನಿ. ಮನ್ಸಿಗೆ ಆದವ್ ನನಗೆ ಮಾತ್ರ ಗೊತ್ತಾ ನೋವು. ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ಬೇಕಲ್ವಾ? ಯಾರು ಪರ್ಮನೆಂಟು? ಎಷ್ಟು ಜನ ಈಗ ಇಲ್ಲಿರೋರು ಒಂದು ಸುಮಾರು 15 ಜನ ಇರಬೇಕು ನಮ್ಮಲ್ಲಿ. ಬೇರೆ ಪಾರ್ಟಿಯಿಂದ ಬಂದವ್ರನ್ನೆಲ್ಲ ನಮ್ಮ ಮಂತ್ರಿ ಮಾಡ್ಕೊಂಡಿದ್ದೀವಿ. ನೋಡಿ ಅವ್ರ 8 ಜನ. ಈಗ ನಿಮ್ಮಲ್ಲಿ ನೀವು ಎಷ್ಟು ಜನ ಮಾಡ್ಕೊಂಡಿದ್ದೀರಿ? ಈಗ ಸೆಂಟ್ರಲ್ ಮಿನಿಸ್ಟರ್ಸ್ ಅಲ್ಲಿ ಎಷ್ಟು ಜನ ಬೇರೆ ಪಾರ್ಟಿಯಿಂದ ಬಂದವ್ರು ಮಾಡ್ಕೊಂಡಿದ್ರಿ? ಸೊ ಪಾಲಿಟಿಕ್ಸ್ ಅಲ್ಲಿ ಇವೆಲ್ಲ ಆಗದೆ, ಇದೇನು ಪರ್ಮನೆಂಟ್ ಏನಿಲ್ಲ. ಇದು ಯಾರನ್ನು ಯಾರ್ಯಾವ ಟೈಮಲ್ಲಿ ಏನೇನು ಆಗ್ತಾರೋ ಅಂತ. ಈಗ ಯಡಿಯೂರಪ್ಪನವರು ಬೇರೆ ಪಾರ್ಟಿನೇ ಕಟ್ಟಿದ್ರು. ಅವರು ತಿರ್ಗಾ ಬಂದು ನೆಕ್ಸ್ಟ್ ಟರ್ಮ್ಗೆ ಈ ಬಿಕೇಮ್ ಎ ಚೀಫ್ ಮಿನಿಸ್ಟರ್. ಸೊ ಏನೇನು ಭಾಷೆ ಆಗಿತ್ತು, ಏನೇನು ಮಾತಾಗಿತ್ತು ಅಂತ ಎಲ್ಲ ಕೂಡ ನನಗೂ ಅರಿವಿದೆ, ದಾಖಲೆಯಲ್ಲಿದೆ. ಸೊ ಅದನ್ನು ನಾನು ಯಾರನ್ನೂ ಅಳ್ಗಳ್ದಿಲ್ಲ, ಅವ್ರನ್ನ ಟೀಕೆನೂ ಮಾಡಾಕಿಲ್ಲ. ಇಟ್ ಇಸ್ ಸಂದರ್ಭಿಕವಾಗಿ ಅವರವರ ಬದುಕಿನಲ್ಲಿ ಅವ್ರ ರಾಜಕೀಯದ ಏನು ಕೆಲವು ಛಲ ಇರ್ತದಲ್ಲ, ಆ ಛಲದಲ್ಲಿ ಅವರೆಲ್ಲ ಹೋರಾಟ ಮಾಡ್ಕೊಂಡಿರ್ತಾರೆ. ನಿಮಗೂ ಅನಿವಾರ್ಯತೆಯಿಂದ ವಾಪಸ್ ನೀವು ತೆಗೆದುಕೊಂಡ್ರಿ, ನೀವು ಮಾಡಿದ್ರಿ, ಬಹಳ ಸಂತೋಷ. ಅವ್ರದ್ದೇ ಆದಂತ ರೀತಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅದಕ್ಕೇನು ನಮ್ದಿಲ್ಲ. ಬಹಳ ಹಿರಿಯರೆಲ್ಲ ಈ ರಾಜ್ಯದಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ನಾನು ಮೊನ್ನೆ ಅಸೆಂಬ್ಲಿ ಕೌನ್ಸಿಲ್ ಅಲ್ಲಿ ಬಹಳ ದೀರ್ಘವಾಗಿ ಆ ವಿಚಾರನೆಲ್ಲ ಮಾತಾಡಿದ್ದಾರೆ. ಇಲ್ಲೂ ಕೂಡ ನೀವು ಕೂಡ ನಿಮ್ಮ ಕಾಲದಲ್ಲಿ ನಿಮ್ದೇ ಆದಂತ ರೀತಿಯಲ್ಲಿ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರಿ. ಬಟ್ ನಾನು ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ, ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಬಹಳ ಶ್ರಮಪಟ್ಟು ಈ ಸ್ಥಾನಕ್ಕೆ ಆಸ್ ಎ ಸ್ಟೂಡೆಂಟ್ ಲೀಡರ್ ಬೆಂಗಳೂರಿಗೆ ರಾಜಕಾರಣ ಮಾಡಬೇಕು ಅಂತ ಬಂದಂತ. ನಾನು ವಿದ್ಯಾಭ್ಯಾಸಕ್ಕೆ ಬಂದರೂ ಕೂಡ ನಾನು ರಾಜಕೀಯನೇ ಮಾಡಬೇಕು ಅಂತೇಳಿ ನನ್ನ ವಿದ್ಯಾರ್ಥಿ PUC ಇಂದನೇ ಎಲೆಕ್ಷನ್ ನಿಂತ್ಕೊಂಡವನು. HKS ಕಾಲೇಜು ಅಲ್ಲಿ PUC ಮಾಡಿದವನು ನಾನು. ಡಿಗ್ರಿ SGRC ಕಾಲೇಜಲ್ಲಿ ಮಾಡಿದವನು. ಆಗಿಂದನೇ ವಿದ್ಯಾರ್ಥಿ ನಾಯಕನಾಗಿ ನನಗೆ ನಮ್ಮ ಪಕ್ಷ ಆವತ್ತಿನ ಕಾಲದಲ್ಲೂ ದೇವೇಗೌಡರ ಮೇಲೆ ಎಲೆಕ್ಷನ್ ನಿಂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತು. ಬಹಳ ಚಿಕ್ಕ ವಯಸ್ಸಿನಲ್ಲೇ ಬಂಗಾರಪ್ಪ ಅವರು ನನ್ನ ಸಂಪುಟಕ್ಕೆ ತೆಗೆದುಕೊಂಡ್ರು. ಐ ಹ್ಯಾವ್ ಸೀನ್ ಪವರ್. ಅವತ್ತು ಮಂತ್ರಿ ಆದ ದಿನನೇ ನನಗೆ ಗೊತ್ತು ಪವರ್ ಇಸ್ ನಾಟ್ ಪರ್ಮನೆಂಟ್ ಅಂತ. ಹಾಗೆ ನನಗೆ ಅನೇಕ ಹಿತೈಷಿಗಳು ಹೇಳ್ತಾ ಇದ್ರು, ನೀವು ಜಾಸ್ತಿ ದಿನ ಇರುವುದಿಲ್ಲ, ಮದುವೆ ಬೇರೆ ಆಗಿರ್ಲಿಲ್ಲ ನನಗೆ. ಈ ಪವರ್ ಮತ್ತು ದೇವರು ನನಗೆ ಅಷ್ಟೋ ಶಕ್ತಿ ಅವತ್ತು ಕೊಟ್ಟಿದ್ದು, ಆರ್ಥಿಕವಾದ ಶಕ್ತಿ ಅವತ್ತು ಇತ್ತು. ಯೌವನ, ಹಣ, ಅಧಿಕಾರ, ಈ 3 ಒಂದ್ ಕಡೆ ಸೇರಬಾರ್ದಂತೆ. ಈ 3 ಸೇರಿದ್ರೆ ಬಹಳ ಡೇಂಜರು ಅಂತ ಹೇಳಿ ನನಗೆ ಹಿರಿಯರು ಅವತ್ತು ಹೇಳಿದ್ರು. ಆವತ್ತಿಂದನೇ ಸ್ವಲ್ಪ ನಾನು ನನ್ನ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆ ಸ್ಥಾನನ ಯಾವ ರೀತಿ ಗೌರವವನ್ನು ಮಾಡ್ಕೊಳ್ಬೇಕೋ ಮಾಡ್ಕೊಂಡು ಬಂದೆ. ಇವತ್ತು ಈ ಸ್ಥಾನದಲ್ಲಿ ಏನು ಕೂತಿದ್ದೀನಿ, ಐ ಆಮ್ ಟೆಲಿಂಗ್ ಯು ವಿತ್ ಹೋಲ್ ಹಾರ್ಟೆಡ್, ಮೈ ಮೈಂಡ್ ಈಸ್ ವೆರಿ ಕ್ಲಿಯರ್.
ಯಾರ ಮೇಲೂ ಈ ಸ್ಥಾನದಿಂದ ದ್ವೇಷ ಮನೋಭಾವ ನನ್ನ ಮನಸ್ಸಿನಲ್ಲಿ ಯಾವ ಥರದ ಆಲೋಚನೆ ಇಲ್ಲದೆ ಕ್ಲೀನ್ ಹಾರ್ಟ್ನಿಂದ ಈ ರಾಜ್ಯದ ಜನತೆ ಸೇವೆ ಮಾಡಬೇಕು ಅಂತ ಇದ್ದೇನೆ. ಅದನ್ನ ಯಾರು ಕೂಡ ನಿಮ್ಮ ಮೇಲೆ ಬಟ್ ಪಾಲಿಟಿಕ್ಸ್ ಅಲ್ಲಿ ಹಂಗಂತ ಹೇಳ್ಬಿಟ್ಟು ದುರುಪಯೋಗ ಆಗಬಾರ್ದು. ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಬೇಕು, ನಿಮ್ ಟೀಕೆ ಬೇಕು, ಅವ್ರದ್ದು ಬೇಕು, ನನಗೆ ಅವ್ರ ಸಲಹೆನೂ ಬೇಕು, ನಿಮ್ ಟೀಕೆನೂ ಬೇಕು. ಲೆಟ್ ಅಸ್ ಫೈಟ್ ಫಾರ್ ದಿಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್. ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡೋಣ. ಸೊ ಅಲ್ಟಿಮೇಟ್ಲಿ ಏನು ನೀವು ಬಂದಿರೋದು ಎಂತಕ್ಕೆ ಜನ ಸೇವೆ ಮಾಡಬೇಕು ಅಂತ, ನಾನು ಬಂದಿರೋದು ಎಂತಕ್ಕೆ ನಾವು ಜನ ಸೇವೆ ಮಾಡಬೇಕು ಅಂತ. ಅಲ್ಟಿಮೇಟ್ಲಿ ಎಲೆಕ್ಷನ್ 28ಕ್ಕೆ ಬರ್ತದೆ. ಜನ ಏನ್ ತೀರ್ಮಾನ ಮಾಡ್ತದೋ ನೀವು ಒಪ್ಕೊಂಡಿದ್ದೀರಿ, ನಾವು ಒಪ್ಕೊಳ್ಳೇಬೇಕಾಗ್ತದೆ. ಸೊ ಹಂಗೆ ಇಡೀ ಭಾರತದಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಸಮಸ್ಯೆ ಇದೆ. ಆಸ್ ಎ ಟೀಮ್ ಕರ್ನಾಟಕ ಲೆಟ್ ಅಸ್ ಫೈಟ್. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ನಾನು ಆ ಪ್ರೈಮ್ ಮಿನಿಸ್ಟರ್ಗೆ ನನಗೆ ಏನು ಗೌರವ ಕೊಡಬೇಕು, ನಾನು ಏನು ಹೇಳಬೇಕು ಅವ್ರಿಗೆ ನಾನು ಖಂಡಿತ ಹೇಳಿದ್ದೇನೆ. ರಾಜ್ಯದ ಹಿತಕ್ಕೋಸ್ಕರ ಇತಿಹಾಸದಲ್ಲಿ ಏನೇನು ನಡೆದಿದೆ ಅಂತ. ಬಿಕಾಸ್ ನಮ್ದು ದೊಡ್ಡ ಟ್ಯಾಲೆಂಟ್ ಪೂಲ್ ಇದೆ. ಈಗ ಬೆಳಗ್ಗೆ ನಾನು ಹೇಳ್ತಾ ಇದ್ದೆ, ಕೆಳಗಡೆ ಈಗ ನಮ್ಮ ಯುವ ಶಕ್ತಿ ಕೌಶಲ್ಯ ನೀವು ಬೇಕಾದಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದಿರಿ. ಇವತ್ತು ಕೆಳಗಡೆ ಹೋಗಿದ್ದೆ ನಾನು. ವಿಶ್ವ ಕೌಶಲ್ಯ ದಿನ ಇದೆ. ಸೊ ನಮ್ಮಲ್ಲಿ ಒಂದು ದೊಡ್ಡ ಶಕ್ತಿ ಇದೆ. ಇವತ್ತು 30,000 ಜನ ಇಂಜಿನಿಯರ್ಸು ಸೀಟ್ಗಳ ವೇಕೆಂಟ್ ಇದೆ ಅಂತೇಳಿ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ನನಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ರು. ಸೊ ಇಷ್ಟು ದೊಡ್ಡ ರಾಜ್ಯದಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಜನ ಬಂದು ಎಷ್ಟು ಜನ ಬರ್ತಾ ಇದ್ದಾರೆ ಅಂತಂದ್ರೆ 50-60 ಲಕ್ಷ